ಎಲ್ಲರ ಮನೆಯಲ್ಲಿ ಸಾಧಾರಣ ಒಳ್ಳೆ ಬಟ್ಟೆಗಳು ಇರ್ತದೆ, ಅಂದ್ರೆ ಉಪಯೋಗ ಮಾಡದಿದ್ದದ್ದು ಅದು ಪುನಃ ಉಪಯೋಗಕ್ಕೆ ಬರಲಿ ಅಂತ ಹೇಳುವಂಥದ್ದು ಲಯನ್ಸ್ ಕ್ಲಬ್ ಉಡುಪಿ ಅಮೃತ್ನ ಮಹತ್ತರ ಯೋಜನೆ. ನಮಸ್ಕಾರ, ನಾನು ಮಂಜುನಾಥ್ ಕಬ್ಬನ್. ನಾನೀಗ ಉಡುಪಿಯ ಅಜ್ಜರಕಾಡು ಕ್ರೀಡಾಂಗಣದಲ್ಲಿದ್ದೇನೆ. ಇಲ್ಲಿ ಬರುವಾಗಲೇ ನಿಮ್ಗೊಂದು ಕುಟೀರ ಕಾಣಿಸುತ್ತೆ. ಅದು ಲಯನ್ಸ್ ಕ್ಲಬ್ ಉಡುಪಿ ಅಮೃತ್ನ ಅಕ್ಷಯಾಂಬರ ಕುಟೀರ. ನಾವು ಬಳಸದೇ ಇರುವಂತಹ ಬಟ್ಟೆಗಳನ್ನ ಈ ಒಂದು ಕುಟೀರದ ಒಳಗೆ ಹಾಕಿದ್ರಾಯ್ತು. ಸೊ ಅದನ್ನ ಅವರು ಯಾರಿಗೆ ಬೇಕೋ ಅವರುಗಳಿಗೆ, ಹೆಚ್ಚಿನದಾಗಿ ಕೂಲಿ ಕಾರ್ಮಿಕರಿಗೆ, ಆಶ್ರಮದವರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡುವಂತದ್ದು. ಇದೇ ರೀತಿಯ ಕುಟೀರ ಉಡುಪಿ ಜಿಲ್ಲೆಯಾದ್ಯಂತ ಒಂದು 10ಕ್ಕೂ ಹೆಚ್ಚು ಕಡೆ ಇದೆ. ಈ ಮಹತ್ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ಲಯನ್ಸ್ ಕ್ಲಬ್ ಉಡುಪಿ ಅಮೃತ್ ಎನ್ನುವಂತಹ ಸಂಸ್ಥೆ. ಬನ್ನಿ, ಕಳೆದ 2 ವರ್ಷದಿಂದ ಕನಿಷ್ಠ 2 ರಿಂದ 3 ಲಕ್ಷ ಯೂಸ್ಡ್ ಕ್ಲೋತ್ ಅನ್ನ ಉಚಿತವಾಗಿಯೇ ಹಂಚಿ ಬರ್ತಾರೆ. ನಾವು ಲಯನ್ಸ್ ಕ್ಲಬ್ ಉಡುಪಿ ಅಮೃತ್ ಡಿಸ್ಟ್ರಿಕ್ಟ್ 317C ಇದರ ಮಹತ್ತರ ಯೋಜನೆಯಾದ ಅಕ್ಷಯಾಂಬರ್ ಅಂತ ಹೇಳುವಂತದ್ದು ನಾವು ಕಂಡುಕೊಂಡ ಒಂದು ಸಣ್ಣ ಕಾನ್ಸೆಪ್ಟ್. ಇದರಲ್ಲಿ ಪಬ್ಲಿಕ್ ಅವರು ಉಪಯೋಗ ಮಾಡದಿದ್ದು ಇರುವಂತಹ ಒಳ್ಳೆ ಬಟ್ಟೆಗಳನ್ನು, ರಿಯೂಸೇಬಲ್ ಕ್ಲಾತ್ಸ್ಗಳನ್ನು ತಂದು ಈ ಬೂತಿನಲ್ಲಿ ಹಾಕಿದ್ರೆ ಅದನ್ನು ಮತ್ತೆ ನಾವು ಕಲೆಕ್ಟ್ ಮಾಡಿ ವಿಂಗಡಣೆ ಮಾಡಿ, ಗಂಡಸರದ್ದು ಬೇರೆ, ಮಕ್ಕಳದ್ದು ಬೇರೆ, ಹೆಂಗಸರದ್ದು ಬೇರೆ, ಬೇರೆ ಬೇರೆ ಮಾಡಿ ನಾವು ಎಲ್ಲಿ ಕೂಲಿ ಕಾರ್ಮಿಕರು ಇರ್ತಾರೆ ಅಲ್ಲಿ ಆ ಜನರಿಗೆ ಉಪಯೋಗ ಆಗ್ಲಿಕ್ಕೆ ಅಂತೇಳಿ ನಾವು ಅಲ್ಲಿ ತಗೊಂಡೋಗಿ ಇದನ್ನೆಲ್ಲ ಸೆಟ್ ಮಾಡಿ ಇಡ್ತೇವೆ. ಬೇಕಾದವರು ಅವರಿಗೆ ಉಪಯೋಗ ಆಗುವಂತ ಬಟ್ಟೆಗಳನ್ನು ತಕೊಂಡು, ಅವರ ಸೈಜ್ ಅವರಿಗೆ ಫಿಟ್ ಆಗುವಂತ ಬಟ್ಟೆಗಳನ್ನು ತಕೊಂಡು ಯೂಸ್ ಮಾಡ್ಕೊಳ್ಬಹುದು. ಅದನ್ನು ಸಿಟಿ ಬಸ್ ಸ್ಟ್ಯಾಂಡ್ ನಲ್ಲಿ ಕೂಲಿ ಕಾರ್ಮಿಕರೇ ಜಾಸ್ತಿ ಇರೋ ಹೊತ್ತಿನಲ್ಲಿ ತಗೊಂಡೋಗಿ ಬಿಡಿಸಿರ್ತೇವೆ. ಮಲ್ಪೆ ಹಾರ್ಬರ್ ನಲ್ಲಿ ಅಲ್ಲಿ ಮೀನು ಹೊರುವ ಕೂಲಿ ಕಾರ್ಮಿಕರಿಗೆ ಅಂತೇಳಿ ನಾವು ಅದನ್ನಲ್ಲಿ ಬಿಡಿಸಿಡ್ತೇವೆ. ಅವರಿಗೆ ಬೇಕಾಗುವ ಸೈಜ್ ಅನ್ನು ಅವರು ಹೆಕ್ಕಿಕೊಂಡು ಹೋಗ್ಬೋದು. ಇದು ಲಯನ್ಸ್ ಕ್ಲಬ್ ಉಡುಪಿ ಅಮೃತ್ನ ಮಹತ್ತರ ಯೋಜನೆ. ಸರ್, ಈ ರೀತಿ ವರ್ಷ ಪೂರ್ತಿ ಒಂದು 10 ಕಡೆ ಈ ರೀತಿ ಕುಟೀರ ಇದೆ. ಸೊ ಇದರಲ್ಲಿ ನಾವು ಹಾಕಿದ್ರಾಯ್ತು ಬಟ್ಟೆಗಳನ್ನು ಯಾವಾಗೆಲ್ಲ ತೆಗಿತೀರಿ? ಬಟ್ಟೆಗಳನ್ನು ಒಗ್ದು ಇದಕ್ಕೆ ಹಾಕಬೇಕು. ಒಗ್ದು ಇಸ್ತ್ರಿ ಮಾಡಿ ಪ್ಯಾಕೆಟ್ ಮಾಡಿ ಇದರಲ್ಲಿ ತಂದು ಹಾಕಿದ್ರೆ ಸುಲಭ. ಇದು ಮೇಸ್ತ್ರಿ ಕೆಲಸದವರಿಗೆ, ಆಮೇಲೆ ಪೇಂಟರ್, ಕೂಲಿ ಕಾರ್ಮಿಕರು, ಮತ್ತೆ ಹಾರ್ಡ್ ವರ್ಕರ್, ಗ್ಯಾರೇಜ್ನವರು, ಅವರಿಗೆಲ್ಲ ಕರೆಕ್ಟ್ ಯೂಸ್ ಆಗ್ತದೆ. ನಾವು ನಮ್ದು ಗಾಡಿ ಇರ್ತದೆ, ಇದರಲ್ಲಿ ಇನ್ನು ವಿಂಗಡಣೆ ಮಾಡಿದ್ಮೇಲೆ ಅದನ್ನು ಕ್ಲೀನ್ ಆಗಿ ಟಬ್ಗಳಲ್ಲಿ ಜೋಡಿಸಿ ಟೇಬಲ್ನಲ್ಲಿ ಸೆಟ್ ಮಾಡಿ ಇಡ್ತೇವೆ. ಅದನ್ನು ಅವರಿಗೆ ಬೇಕಾದ ಸೈಜ್ಗಳನ್ನು ಹೆಕ್ಕಿಕೊಂಡು ಹೋಗ್ಬೋದು. ಅದಕ್ಕೇನು ಶುಲ್ಕ ಗಿಲ್ಕ ಏನಿಲ್ಲ. ಅದಕ್ಕೆ ಚೀಲ ಕೂಡ ನಾವೇ ಕೊಡ್ತೇವೆ ಅವ್ರು ತಗೊಂಡೋಗ್ಲಿಕ್ಕೆ. ಹೌದು, ನಿಜ. ಲಯನ್ಸ್ ಕ್ಲಬ್ ಎನ್ನುವಂಥದ್ದು ಸೇವೆ ಮತ್ತೆ ನಾಯಕತ್ವಕ್ಕೆ ಅತ್ಯಂತ ದೊಡ್ಡ ಹೆಸರು, ಅಂತಾರಾಷ್ಟ್ರೀಯ ಮಟ್ಟದ ಹೆಸರು, ಒಂದು ದೊಡ್ಡ ಸೇವೆ. ಲಯನ್ಸ್ ಕ್ಲಬ್ ಅಮೃತ್ ನಮ್ಮ ಹರೀಶ್ ಅವರು ಅತಿ ಮುತುವರ್ಜಿಯಿಂದ ವಹಿಸಿ ಅವರೇ ನಿಂತು ತನ್ನ ಪಾಕೆಟಿಂದ ದುಡ್ಡನ್ನು ಹಾಕಿಸಿ ಲಯನ್ಸ್ ಕ್ಲಬ್ ಏನನ್ನು ನಿರೀಕ್ಷೆ ಮಾಡದೆ ತನ್ನ ಕೆಲಸವನ್ನು ಮಾಡುವಂಥ ಏಕೈಕ ಒಬ್ಬ ಮೆಂಬರ್ ಇದ್ದರೆ ಅದು ಹರೀಶ್ ಸುವರ್ಣ ಅಂತ ಹೇಳಲಿಕ್ಕೆ ನಾನು ಬೆಂಗಳೂರಿನ ಮೆಂಬರ್ ಆಗಿ ಹಾಗೂ ಇಲ್ಲಿಯ ಆನರರಿ ಮೆಂಬರ್ ಆಗಿ ಖುಷಿ, ಸಂತೋಷ ಖಂಡಿತ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.